ಎಲ್ಲರಿಗೂ ನಮಸ್ಕಾರ. ನಾನು ಶುಭಲಕ್ಷ್ಮಿ. ಇವತ್ತು ನಮ್ಮಲ್ಲಿ ಚೌತಿಯ ಪೂಜೆ ಇದೆ. ಹಾಗೆ ಎಲ್ಲ ಸಾಮಾನುಗಳನ್ನು ತೋಟಕ್ಕೆ ಹೋಗಿ ತಂದಿದ್ದೇನೆ. ಬಾಳೆದೆಲೆ, ವೀಳ್ಯದೆಲೆ, ಅಡಿಕೆ, ದಾಸವಾಳ ಹೂವು, ಸುಗಂಧ ಹೂವು ಮತ್ತು ಗುಲಾಬಿ, ತುಳಸಿ ಇದೆಲ್ಲ ಬೇಕಾಗುತ್ತದೆ. ಹಾಗೆ ತಂದಿದ್ದೇನೆ. ಇನ್ನು ನಮ್ಮ ಮನೆಯವರು ಪೂಜೆಯ ತಯಾರಿ ಮಾಡುತ್ತಾರೆ. ಚೌತಿಯ ಪೂಜೆ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯವಿದೆ. ನಮ್ಮ ಮನೆಯಲ್ಲಿ ದೇವರ ಮನೆಯ ಮೇಲೆ ಅಕ್ಕಿ ಇಟ್ಟು, ಅದರ ಮೇಲೆ ತಂಗಿನಕಾಯಿ ಇಟ್ಟು, ದೇವರಿಗೆ ಹೂ ಕೊಟ್ಟು, ಮತ್ತು ಬಾಳೆಹಣ್ಣು ಮತ್ತು ವೀಳ್ಯದೆಲೆ, ಅಡಿಕೆ ಎಲ್ಲ ಇಟ್ಟು ನಾವು ಪೂಜೆ ಮಾಡುವ ಕ್ರಮ. ಮತ್ತು ನಮ್ಮ ಕುಲದೇವರದ್ದು ಇದೆ ಒಟ್ಟಿಗೆ. ಹಾಗೆ ಮಾಡಿ ನಾವು ಪೂಜೆ ಮಾಡುವುದು. ಮತ್ತು ದೇವರಿಗೆ ನೈವೇದ್ಯಕ್ಕೆ ಒದ್ಲು ಮತ್ತು ಅವಲಕ್ಕಿಯ ಪಂಚಗಜ್ಜೆ ಮಾಡಿದ್ದೇವೆ. ಮತ್ತು ದೇವರಿಗೆ ಪಾಯಸದ ನೈವೇದ್ಯವೂ ಇದೆ. ನಾನಿವತ್ತು ಸಬಲಕ್ಕಿ ಪಾಯಸದ್ದು ನೈವೇದ್ಯ ಮಾಡಿ ತಯಾರು ಮಾಡಿದ್ದೇನೆ. ಆಮೇಲೆ ಮನೆಯವರು ಪೂಜೆ ಮಾಡಿ ನಮಗೆ ಪ್ರಸಾದವನ್ನು ಕೊಟ್ಟು ದೇವರ ಆಶೀರ್ವಾದ ಪಡೆದು ನಾವು ಊಟಕ್ಕೆ ಹೊರಡ್ತೇವೆ. ಇವತ್ತು ನಾನು ಬೆಳಿಗ್ಗೆಯೇ ಅಡಿಗೆ ತಯಾರಿ ಮಾಡಿದ್ದೇನೆ. ಅನ್ನ, ಕಡಲೆಬೇಳೆ ಸಾರು, ಅಲಸಂಡೆ ಪಲ್ಯ, ಮತ್ತು ಬದನೆಯದ್ದು ಗೊಜ್ಜು, ಆಮೇಲೆ ಹಾಗಲಕಾಯಿಯದ್ದು ಮೆಣಸು ಹಾಕಿ ಒಂದು ಬೆಂದಿ ಥರ ಮಾಡಿದ್ದೇನೆ. ಆಮೇಲೆ ಬಾಳೆಗೊನೆಯ ಸಿಪ್ಪೆಯದ್ದು ಚಟ್ನಿ ಮತ್ತು ಪಾಯಸ. ಇದು ಎಲ್ಲ ನಮ್ಮಲ್ಲೇ ಆದ ತರಕಾರಿಗಳು. ಹೀಗೆ ನಮ್ಮ ಮನೆಯಲ್ಲಿ ಮಾಡುವ ಚೌತಿಯ ಪೂಜೆಯ ಕ್ರಮ ಈ ಥರ ರೂಢಿಯಲ್ಲಿದೆ. ಅದೇ ಥರ ನಾವು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.